ಏನು ಏಯ್ ಮುಚ್ಚು ಬಾಯ್ನ. ನನ್ನ ಹತ್ರ ಈ ಆವಾಜ್ ಎಲ್ಲ ಹಾಕ್ಬೇಡ ಆಯ್ತಾ? ಯಾರು ಅಂತ ಫಸ್ಟ್ ಹೇಳು. ನೀನು ಅಷ್ಟೇ, ನೀನು ಅಷ್ಟೇನೆ. ಏನು ಏಯ್ ಏನಾಯ್ತು? ಏಯ್ 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 ಏನೇ ಏನೋ ಉಪ್ಪಿಟ್ಟು ತಿಂದ್ರೊಳಂಗೆ ಆಡ್ತಾವಳ ಆಗಿಂದ ಅಲ್ಲಿ ನೋಡ್ತಾ ಇದ್ದೀನಿ. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನೀಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಕಾರ್ಯಕ್ರಮನ ನಾನು ಶುರು ಮಾಡೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮಲ್ಲಿ RJ ಸುನೀಲ್ ಅಫಿಷಿಯಲ್ ಅಂತ ನಾನಿದ್ದೀನಿ. ಇಲ್ಲಿ ಹೋಗಿ ನೀವು ನನ್ನ ಫಾಲೋ ಮಾಡ್ಬೋದು. ಹಾಗೆಯೇ ಯೂಟ್ಯೂಬಲ್ಲಿ RJ ಸುನೀಲ್ ಪ್ರ್ಯಾಂಕ್ ಕಾಲ್ಸ್ ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ. ಇಲ್ಲಿಗೆ ಹೋಗಿ ನೀವು ಫಸ್ಟು ರೆಡ್ ಕಲರ್ ಬಟನ್ ಪ್ರೆಸ್ ಮಾಡಿದ ಆಮೇಲೆ ಬೆಲ್ಲಲ್ಲಿ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು. ಹಾಗೆಯೇ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ, ಸಾಕಷ್ಟು ಎಪಿಸೋಡ್ಗಳನ್ನ ನೀವು ಕೇಳ್ತಿರ್ತೀರ, ಅದನ್ನು ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರುತ್ತೆ, ಹಾಗೆ ನೀವು ಮೆಸೇಜ್ ಕಳಿಸ್ತಿರ್ತೀರ, ನಾನು ಒಂದಷ್ಟು ನಿಮಗೆ ಫಾರ್ವರ್ಡ್ ಮಾಡಿರ್ತೀನಿ. ಅದನ್ನೆಲ್ಲ ನೀವು ನಗುನ ಹಂಚೋ ಕೆಲಸ ಮಾಡಿ ಅಂತ ಹೇಳ್ತಾ ಬನ್ನಿ ಕಾಲ್ ಮಾಡುವ. ನಿಂಗರಾಜ್ ಅವ್ರು ಮೆಸೇಜ್ ಮಾಡಿದ್ದಾರೆ, ಆ್ಯಕ್ಚುಲಿ ಬಿಂದು ಅನ್ನೋರು ಸಗದ ಟ್ರ್ಯಾಪ್ ಮಾಡಬೇಕು ಅಂತ. ಕಮ ಸುನಿ ಟ್ರ್ಯಾಪ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿ. ಹಲೋ ಬಿಂದು. ಹೌದು, ನೀವು ಹೇಳ್ತೀನಿ. ಯಾರು ಫೋನ್ ಮಾಡಿದ್ದು? ಬ್ಯುಸಿ ಬರ್ತಾ ಇದೆಯಲ್ಲ. ಫಸ್ಟ್ ನೀವೇ ಹೇಳಿ. ಇಲ್ಲ ಹೇಳು, ಫೋನ್ ಯಾರು ಮಾಡಿದ್ದು ಅಂತ. ಹಲೋ, ಯಾರು ಅಂತ ಹೇಳಿ. ಅದೇ ಅವ್ರು ಯಾರು ಅಂತ ನನಗೆ ಹೇಳು, ನಾನು ಹೇಳ್ತೀನಿ ಯಾರು ಏನು ಅಂದ್ಬಿಟ್ಟು. ಅವ್ರು ಯಾರಾದ್ರೆ ನಿಮ್ಗೇನು ಯಾರು ಅಂತ ನೀವು ಹೇಳಿ ಫಸ್ಟ್. ನನಗೆ ಗೊತ್ತಾಗ್ಬೇಡವಾ? ನಾನಲ್ವಾ ನಿನಗೆ ಫೋನ್ ಮಾಡಿದ್ದು? ಬ್ಯುಸಿ ಬಂತಲ್ಲ. ಅಯ್ಯೋ ಬಿಜಿ, ನಾವ್ ಯಾರ ಜೊತೆನಾದ್ರೂ ಮಾತಾಡ್ತೀವಿ, ನೀವ್ ಯಾರು ಅಂತ ಹೇಳಿದ್ರೆ ಸಾಕು. ಏನಾಯ್ತು ನಿನಗೆ? ನೀವ್ ಯಾರು ಅಂತ ಫಸ್ಟ್ ಹೇಳಿ, ಏನಾಯ್ತು ಅಂತ ಹೇಳ್ತೀನಿ. ಒಳ್ಳೆ ಖಾಲಿ ಮಾಡ್ಕೆ ಥರ ಆಡಬೇಡ. ಯಾರು ಫೋನ್ ಮಾಡಿದ್ರು ಹೇಳು, ಅದನ್ನು ಸರಿಯಾಗಿ. ಮತ್ತೆ ಬೇಡ. The person you have called is speaking to someone else. ಹಲೋ, ಹಲೋ, ಯಾರು? ನಾನೇನೆ ಫೋನ್ ಮಾಡಿದ್ದು. ನಿಂದು ಕಾಲರ್ ಟೂನೇ ಅದು ಮಡಿಕೊಂಡಿದ್ಯಾ ಅಥವಾ ಫೋನ್ ಬಿಸಿ ಬರ್ತಿರೋದ? ಸರಿಯಾಗಿ ಹೇಳು, ಸುಮ್ಮನೆ ಅಲ್ಲಿ ಕೋತಿ ಥರ ಆಡ್ಬೇಡ ನೀನು. ಯಾರು ಅಂತ ಹೇಳು. ನೀನ್ ಯಾರು ನನ್ನನ್ನು ಬೈಯಕ್ಕೆ? ಒಳ್ಳೆ ಗೂಬೆ ಥರ ಆಡ್ತೀಯಲ್ಲ ಫೋನ್ ಮಾಡಿದವ್ರ ಹತ್ರ. ಯಾಕೆ, ಏನಾಯ್ತು ನಿನಗೆ? ನೀನ್ ಯಾರು ಅಂತ ಹೇಳಯ್ಯ ಫಸ್ಟ್. ನನ್ಗೂ ಏನಾದ್ರು ಹಾಕ್ತೀನಿ, ಇನ್ನೇನಾದ್ರು ಹಾಕ್ತೀನಿ. ಬಿಂದು ಬಂದು ತಡ್ತಾ ಅಂದರೆ ಹೋಗಿ ಅದೆಲ್ಲ ಸೇರ್ಕೊಂಬಿಡ್ಬೇಕು ಮೂಲೆಗೆ. ಸರಿಯಾಗಿ ಮಾತಾಡೋ. ಯಾರು ನೀವು ಅಂತ ಹೇಳಿದ್ರೆ ತಾನೇ. ನನಗೆ ಫಸ್ಟ್ ಹೇಳು, ನಿಂದು ರಿಂಗ್ ಟೋನೇ ಬಿಸಿ ಅಂತ ಬರ್ತಿರೋದ ಅಥವಾ ಯಾರು ಫೋನ್ ಮಾಡಿರೋದ? ಅದನ್ನು ಬಗಳು ನೀನು ಫಸ್ಟು. ಅದು ನನ್ನ ಇಷ್ಟ, ನಾನು ಹೆಂಗಾದ್ರೂ ಇಟ್ಕೊಂತೀನಿ. ಅದು ಮಾತಾಡೋದ್ರು ಮಾತಾಡ್ತೀನಿ, ಇಲ್ಲ ರಿಂಗ್ ಟೋನ್ ಆದ್ರೂ ಹೋಗುತ್ತೆ. ಏಯ್ ನೀನು ಫೋನಲ್ಲಿ ಏನು ಏಯ್ ಮುಚ್ಚು ಬಾಯ್ನ. ನನ್ನ ಹತ್ರ ಈ ಆವಾಜ್ ಎಲ್ಲ ಹಾಕ್ಬೇಡ ಆಯ್ತಾ? ಯಾರು ಅಂತ ಫಸ್ಟ್ ಹೇಳು. ನೀನು ಅಷ್ಟೇ, ನೀನು ಅಷ್ಟೇನೆ. ಏನು ಏಯ್ ಏನಾಯ್ತು? ಏಯ್ ಇಕು ಫೋನ್. The person you have called is speaking to someone else. ಹಲೋ, ಯಾರಣ್ಣ ನೀವು? ಅದನ್ನೇ ಸಮಾಧಾನವಾಗಿ ಕೇಳು. ಹಿಂಗೆ ಒಳ್ಳೆ ಕಚ್ಚಬಾರ್ದು ಯಾವುದೋ ಪ್ರಾಣಿ ಬಂದು ನೀನು ಕಚ್ಚಿರೋಳಂಗೆ ಆಡ್ತಾ ಇದೆಯಲ್ಲ. ಏನಾಯ್ತು ನಿನಗೆ? ಏನು ಫೋನು ಕಟ್ ಮಾಡು ಮತ್ತೆ 2 ಸೆಕೆಂಡ್ ಬಿಟ್ಟು ಮಾಡೋದ್ರೊಳಗೆ ಬಿಸಿ ಬರ್ತಾಯ್ತಲ್ಲ. ಹೆಂಗೆ ಏನು ಯಾರು ಲೈನಲ್ಲವ್ರೆ? ನನಗೇನೋ ಅನುಮಾನ ಅಲ್ಲ. ಅಯ್ಯೋ, ನೀನು ಮನೆ ಹಾಳಾಗ. ನೀವು ಯಾರು ಅಂತ ಹೇಳಿ. ಇವಾಗ ನಾನು ರೆಸ್ಪೆಕ್ಟ್ ಕೊಟ್ಟು ಕೇಳ್ತಿದ್ದೀನಿ, ರೆಸ್ಪೆಕ್ಟ್ ಇಟ್ಕೊಂಡು ಹೇಳಿ. ಅಯ್ಯೋ ನಿನ್ನ ಮುಸುಡಿಗೆ, ನನಗಿರೋಕ್ಕೆ ಮನೆ ಇಲ್ಲ, ನಾನು ಅನುಮಾನಕ್ಕೊಂದು ಮನೆನಾ? ಒಳ್ಳೆ ತಿಕ್ಲು ಥರ ಮಾತಾಡ್ದೆ, ನೆಟ್ಟಿಗೆ ಮಾತಾಡೋ. ಅಯ್ಯೋ, ನಾನು ಅನುಮಾನ ಅಂತ ಹೇಳಿಲ್ಲ, ಯಾರು ನೀವು ಅಂತ ಕೇಳ್ತಿದ್ದೀನಿ. ನನಗೆ ಫಸ್ಟು ಲೈನಲ್ಲಿ ಯಾರವ್ರೆ ಅಂತ ಹೇಳು. ನಾನು ಕಟ್ ಮಾಡಿದ್ರೆ ಬಿಸಿ ಬರ್ತೈತಲ್ಲ ಅಲ್ಲ, ಅಥವಾ ಅವ್ರು ಓಲ್ಡ್ಗೆ ಹಾಕ್ಬಿಟ್ಟು ಮಾತಾಡ್ತಿದ್ಯಾ, ಅಥವಾ ನಿನ್ನ ಕಾಲರ್ ಟೂನ್ ಇಟ್ಕೊಂಡಿರೋದೇ ಈ ಥರ ಬಿಸಿ ಅಂತ ಹೇಳ್ತದಲ್ಲ. ಏನು ಸ್ಕೋಪ್ಗ? ಸರಿ, ಅದೆಲ್ಲ ಬಿಡು. ಯಾರು ನೀನು ಅದೇಳು. ಎಲ್ಲಿಗೆ ಬಿಡ್ಲಿ? ಯಾರು ನೀವು? ಅಪ್ಪ ಗಿಪ್ಪ ಅನ್ಬೇಡ, ವಾಪಸ್ ತಗೋ. ಅಣ್ಣ ಹೇಳಿ ಅಣ್ಣ. ಯಾಕೆ? ನನಗೆ ಈ ಒಂದು ವಿಚಾರ ಗೊತ್ತಾಗಲ್ಲ. ಅಣ್ಣ ಅನ್ಬೇಕಾದವ್ರನ್ನೇ ಅನ್ನಲ್ಲ ನೀವು ಬಾಯಿ ತುಂಬ. ಆಗ್ಬಿಟ್ಬಿಟ್ಟು ಏನೂ ಗೊತ್ತಿಲ್ಲ, ಮುಖ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಸಡನ್ನಾಗಿ ಫೋನ್ ಮಾಡಿದ ತಕ್ಷಣ ಅಣ್ಣ ಅಂದ್ಬಿಡ್ತಿರಲ್ಲ. ಹೆಂಗೆ? ಏನಾದರೂ ಭಯನಾ ಅಥವಾ ನೀನು ಲವಲ್ ಗಿವಲ್ ಬಿದ್ದುಬಿಡ್ತೀನಿ ಅಂತ, ಅಥವಾ ಬೇರೆ ಏನಾದ್ರು ನಿಮಗೆ ಹೊರಗಡೆ? ಯಾಕೆ ಹಂಗೆ ಅನ್ನೋದು? ಸರಿ, ಅದೆಲ್ಲ ಬಿಡು. ನೀನು ಯಾರು ಹೇಳು. ಬಿಡೋಕ್ಕಿಲ್ಲ. ಯಾಕೆ ಬಿಡ್ಬೇಕೆ? ನೀನು ಹೇಳ್ದಂಗೆಲ್ಲ ಕುಣಿಲ್ಲ ನಾನು. ನನಗೆ BP ರೈಸ್ ಮಾಡ್ಬೇಡ. ನೆಟ್ವರ್ಕ್ ಕೇಳ್ತಿದ್ದೀನಿ ತಾನೆ. ಏಯ್ 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 ಏನೋ ಏನೋ ಉಪ್ಪಿಟ್ಟು ತಿಂದ್ರೊಳಂಗೆ ಆಡ್ತಾವಳ ಆಗಿಂದ ಅಲ್ಲಿ ನೋಡ್ತಾ ಇದ್ದೀನಿ. ನಾನು ಉಪ್ಪಿಟ್ಟಾದ್ರೂ ತಿಂತೀನಿ, ಇನ್ನೇನಾದ್ರೂ ತಿಂತೀನಿ. ನಿಂಗ್ಯಾಕೆ? ನೀನು ಯಾರು ಫಸ್ಟ್ ಅದು ಹೇಳು. ಏನಾದ್ರು ತಿನ್ಕೊಂಡು ಹಾಳು ಬಿದ್ದೋಗು. ನನಗೆ ಅದೆಲ್ಲ ಕೇಳ್ತಿರೋದು. ಫೋನ್ ಮಾಡಿದ ತಕ್ಷಣ ಬಿಜಿ ಅಂತ ಬರ್ತಾಯ್ತಲ್ಲ. ನನಗೆ ಫಸ್ಟ್ ಹೇಳು, ನಿಂಗೆ ರಿಂಗ್ ಟೋನೇ ಅದೇನಾ ಅಥವಾ ಯಾರು ಲೈನಲ್ಲಿ ಅವ್ರ ಅಂತ ಬಾಯ್ ಬಿಡು ಫಸ್ಟು. ಅದನ್ನು ಏನು ಉತ್ತರ ಕೊಡ್ತೀಯ ಇದಕ್ಕೆ? ಪರಮಾತ್ಮ.
ಇವ್ರು ಬೇರೆ ಮಧ್ಯದಲ್ಲಿ. ಹಲೋ ಸದ್ಯ ಈಗ ಕನ್ಫರ್ಮ್ ಆಯಿತು, ಅದು ರಿಂಗ್ ಟೋನ್ ಅಲ್ಲ, ಯಾರೋ ಲೈನಲ್ಲಿದ್ದರು ಮಾತಾಡ್ತಿದ್ರು ಅಂತ. ಒಳ್ಳೆ ಆಗಿಂದ ಒಳ್ಳೆ ಸುಭದ್ರೆ ಆಡಂಗೆ ಆಡ್ತಿದ್ಯಲ್ಲ ನೀನು. ಈ ವಯ್ಯ ವರ್ಕ ಅಂತ ನೀನು ಒಳ್ಳೆ ಈ ಸದಾರ ಮಾಡ್ತಾರಲ್ಲ ನಾಟಕದಲ್ಲಿ ಹಂಗೆ ಆಡಬೇಡ ನೀನು. ಸರಿ ಆಯ್ತು, ಯಾರು ನೀನು ಅಂತ ಹೇಳು. ಈಗ ನಾನು ನೆಟ್ವರ್ಕ್ ಕೇಳ್ತಿದ್ದೀನಿ ತಾನೆ. ಏನು ಹಂಗೆ ಕೇಳ್ಬಿಟ್ರೆ ಏನು ಹಂಗೆ ಕೇಳಿದ್ರೆ ಎದ್ರಕತ್ತಿದ್ದ ನಾನು. ಏಯ್ ಆಯ್ತು ಹೇಳ್ತೀಯೋ ಈಗಿಲ್ಲ ಅಷ್ಟು ಹೇಳು. ಬೇಡ ಬೇಡ ಉದುರಿಸ್ಬಿಡ್ತೀನಿ ಅಲ್ಲ. ಏನಾಯ್ತೈತೆ ನಿನ್ಗೆ ಅದನ್ನಾರು ಹೇಳು. ಏಯ್ ನಂಗೇನೋ ಆಯ್ತಿಲ್ಲ, ಇದು ಯಾವುದೋ ಹೊಸ ನಂಬರಿಂದ ಕಾಲ್ ಬರ್ತಿದೆ, ಯಾರು ಅಂತ ಕೇಳ್ತಾ ಇದ್ದೀನಿ. ಮತ್ತೆ ಅದನ್ನೇ ಸರಿಯಾಗಿ ಮಟ್ಟವಾಗಿ ಕೇಳು. ಒಳ್ಳೆ ಅಮ್ಮ ఏం చేస్తాడు ఎవరు చెప్పింది అదే ఎవరు చెప్పింది ఏంటి మీ అమ్మనా ఎట్టే వచ్చి ఎట్టిడా ಶಿವ 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 ಕೇಳಲಾರನು. ಹಲೋ ಹಲೋ ನಾಗವಲ್ಲಿ, ಅದು ಯಾರಿಗೋ ಮಗು ಬೇವರ್ಸಿ ಅಂತಿದ್ದಿಲ್ಲ, ಯಾಕೆ? ನನ್ನ ಇಷ್ಟ, ನಾನು ಯಾರಿಗಾದ್ರೂ ಬೇಕು ಅಂತೀನಿ. ನೀವು ಯಾರು ಅದೇ ಏನು ಯಾರಿಗಾದ್ರು ಅಂದ್ರೆ ಬೇಡ ನೋಡು, ಆಮೇಲೆ ಬಂದ್ರೆ ಏನೋ ಏನೋ ಊದಿಸ್ಬಿಡ್ತೀನಿ ಹಂಗೇನೆ. ನೀವು ಸ್ವರ್ಗ ನಾನು ಕಳೆ ಪರೀಕ್ಷೆ ತಿನ್ಕೊಂಡು ಕೂತಿರ್ತೀನಿ ಅಲ್ಲಿ. ನೀನು ಕಳೆಪುರಿ ತಿಂತೀಯೋ ಜಿಲೇಬಿ ತಿಂತೀಯೋ ಅದು ನನಗೆ ಬೇಕಾಗಿಲ್ಲ. ಖುಷಿಯಾದ ವಿಚಾರ ಹೇಳ್ಬೇಕು ಅಂತ ಫೋನ್ ಮಾಡಿದ್ರೆ ಆಗ್ಲಿಂದ ಒಳ್ಳೆ. ಸರಿ ಆಯ್ತು, ಸರಿ ಆಯ್ತು, ಏನು ಹೇಳಿ ಬೇಗ. ಮೂಡ್ನೆಲ್ಲ ಆನ್ ಮಾಡ್ತೀಯ. ಬೇಡ ಬಿಡು, ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಿನ್ ಖುಷಿ ವಿಚಾರ ತಗೊಂಡು ನಾನೇನ್ ಮಾಡ್ಲಿ ಬಿಡು. ಉಪ್ಪಿನಕಾಯಿ ಯಾಕಂಡ್ ನೆಕ್ಕೋ. ನಿನ್ ಮೊಕ್ಕೆ ಇಡು ಫೋನು. ನೀನ್ ಹಾಕೊಂಡು ನೆಕ್ಕೋ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟಿರೋ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಷಣ ಬನ್ನಿ. ಗುರುಪಾದ ಸೇವೆಯಂ ಮಾಡುವವನೇ ಧನ್ಯ, ಕರಪಾದ ಸೇವೆಯಂ. ಹಲೋ ಹಲೋ, ಯಾರು ನಿಂಗರಾಜ್ ಅವ್ರು ಮಾತಾಡೋದಾ? ಹಾಂ ಹೇಳಿ ಅಕ್ಕ. ಯಾಕೆ ಅಂತ ಅಂದರೆ ನೀವು ಮೆಸೇಜ್ ಮಾಡಿರೋದು ಫೋನ್ ಮಾಡಿರೋದು ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು. ಹಾಂ ಹೌದಾ ಸರ್? ಹೌದು ಸರ್, ಹೌದು ಹೌದು. ಹಾಂ ಸರಿ ಸರ್, ಹೇಳಿ ಸರ್. ಏನಾಗ್ಬೇಕು ನಿಮಗೆ ಬಿಂದು? ಫ್ರೆಂಡ್ ಸರ್. ಫ್ರೆಂಡ್, ನಿಮ್ಮ ಫ್ರೆಂಡ್ ಕಾನ್ ಕಾಲ್ ಆಗ್ತೀರಾ? ನಾನು ಸ್ವಲ್ಪ ಬ್ಲೈಂಡ್ ಇದ್ದೀನಿ, ಅದು ನನಗೆ ಮೊಬೈಲ್ ವರ್ಕ್ ಮಾಡೋಕ್ಕಿಲ್ಲ, ಅನುಕೂಲ ಆಗ್ತಾ ಇಲ್ಲ. ಓ ಹೌದಾ ಸರ್, ಭಾಳ ಸಂತೋಷ ಆಯ್ತು ಸರ್ ನೀವು ಫೋನ್ ಹಚ್ಚಿದ್ದು. ನಮಗೂ ನೀವು ಮೆಸೇಜ್ ಮಾಡಿ ತುಂಬ ಖುಷಿ. ಎಲ್ಲಿಂದ ಮೆಸೇಜ್ ಮಾಡಿದ್ರಿ? ಇಲ್ಲ, ಗದಗಿಂದ ಸರ್ ನಾನು. ಆಯಿತು ಬಿಡಿ, ನಾನು ಇನ್ನೊಂದು ಸಲ ಮಾಡ್ತೀನಿ ಅವ್ರಿಗೆ. ಹಾಂ ಓಕೆ ಸರ್. ಹಲೋ ಬಿಂದು, ಎಸ್ ಬಂದು ಒಂದು ಕೊಟ್ಟ ಅಂದರೆ ನಿನಗೆ ನೋಡು ಏನಾದರೂ ಕೈ ಮೇಲೆ ಚೇಳ್ಗಿಳ್ ಕೂತಾಯ್ತಾ? ಯಾಕೆ ಹಿಂಗೆ ಕತ್ತರಿಸ್ತಿದ್ಯಲ್ಲ ಫೋನು? ಏನು ನೀವ್ ಯಾರು ಅಂತ ಹೇಳಿದ್ರೆ ತಾನೇ ನೆಕ್ಸ್ಟ್ ಮಾತಾಡಕ್. ನೀವ್ ಯಾರು ಅಂತಾನೆ ಹೇಳ್ತೀರಾ, ಮಾತಾಡಿದ್ರೆ ನಾವ್ ಹೆಂಗ್ ಬಿ ಮಾತಾಡಕ್ಕಾಗುತ್ತೆ? ಒಂದು ನಿಮಿಷ ಇದ್ಯಾ ಖಾರದ ಪುಡಿ ಹಾಕೊಂಡಿದ್ಯಾ ಬಾಯಿಗೆ? ಇದ್ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಅಲ್ಲಿ ರಾಗ ಬೇರೆ ತೆಗಿತಾಳೆ ಇಲ್ಲಿ. ಸರಿ ಆಯ್ತು, ನೀವು ಯಾರು ಅಂತ ದಯವಿಟ್ಟು ಹೇಳಿದ್ರೆ. ಹಿಂಗೆ ತಣ್ಣಗೆ ಮೆಲ್ಲಗೆ ಒಳ್ಳೆ ಮಜ್ಜಿಗೆ ಕುಡ್ದವ್ರಂಗೆ ಮೊದಲೇ ಮಾತಾಡಕ್ಕೆ ಏನು ದೊಡ್ಡ ರೋಗ ನಿನಗೆ? ಯಾವಾಗಲೇ ಮಾತಾಡಕ್ಕೆ ನನಗೆ ಮಾತಾಡಕ್ ಬರೋದೇ ಹಿಂಗೆ. ಈಗ ಮಾತಾಡ್ತೀಯೋ ಇಲ್ವೋ ಅಷ್ಟೇ. ರೆಸ್ಪೆಕ್ಟ್ ಕೊಟ್ಬಿಟ್ಟು ರೆಸ್ಪೆಕ್ಟ್ ತಗೋ, ಇಲ್ಲ ಅಂತಂದ್ರೆ ಅಲೋಲ ಕಲ್ಲೋಲ ಆಗೋಯ್ತು. ಹಲೋ ಎಕ್ಸ್ಕ್ಯೂಸ್ ಮೀ, ರೆಸ್ಪೆಕ್ಟ್ ಕೊಡ್ತಾ ಇರೋದು. ನಾನು ಹೋಗಿ ಬಾರೆ ಅಂತ ಇಲ್ಲ. ಏನೋ ಮಾತಾಡ್ತೀನಿ ಅಂತ ಉದ್ದುದ ಮಾತಾಡ್ತಾ ಇದ್ದೀನಿ ಸುಮ್ಮನೆ. ನಂಗೆ ಮಾತಾಡಕ್ ಬರೋದೇ ಹಿಂಗೆ. ಸರಿ, ಏನು ಯಾವ ನೆಟ್ಟಿಗೆ ಮಾತಾಡಿದ್ರೆ ಸರಿ, ಇಲ್ಲ ಅಂದ್ರೆ ಬೆಂಡದ್ ಬ್ರೇಕ್ ಹಾಕ್ಬಿಡ್ತೀನಿ ನಿನಗೆ. ಏನು ನೀನು ನನ್ನ ಬೆಂಡಸ್ ಬ್ರೇಕ್ ಹಾಕಕ್ಕೆ? ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ ನಿನಗೆ. ಸರಿ, ನನ್ನ ದುರಂಕಾರ ಐತೆ ನಂಗೆ ಯಾವಾಗೋ ಗೊತ್ತು. ನೀನು ಯಾರು ಅಂತ ಹೇಳು. ಅದನ್ನೇ ಕಮ್ಮಿ ಮಾಡ್ಕೋ ಅಂತ ಹೇಳ್ತಾ ಇರೋದು ನಿನ್ಗೆ. ನನಗೆ ಬರೋದು ಇಷ್ಟೇ ಕಮ್ಮಿ. ನಾನು ಇನ್ನೂ ಜಾಸ್ತಿ ಮಾಡ್ತೀನಿ ಹೊರತು ಕಮ್ಮಿ ಮಾಡ್ಕೊಳ್ಳ. ಜಾಸ್ತಿ ಮಾಡಿದ್ರೆ ಅದು ಎಲ್ಲಿ ಕಮ್ಮಿ ಮಾಡಬೇಕು, ಹೆಂಗ್ ಮಾಡ್ಬೇಕು ಹಂಗೆ ಮಾಡ್ತೀನಿ ಆಮೇಲೆ. ನೀನು ಯಾರು ಅಂತ ಹೇಳ್ಬಿಟ್ಟು ಬೇಗ ಕಟ್ ಮಾಡಯ್ಯ, ನನಗೆ ಕೆಲಸ ಐತೆ ಅಲ್ಲಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನೀನ್ ಏನೇನು ಕೆಲಸ ಮಾಡಿ ದಬಾಕ್ತಿ ಅಂತ ಗೊತ್ತು ನನಗೆ. ಆಗ್ಲೇ ಆ ಮಗಿಗೆ ತಗೊಬಂದು ಬೇವರ್ಸೆ ಅಂತ ಇದೆಯಾ ನೀನು? ನನ್ನ ಇಷ್ಟ, ನನ್ನ ಮಗ. ನಾನು ಬೇವರ್ಸೇನಾದ್ರು ಅನ್ಕೊಂತೀನಿ, ಬೇರೆ ಏನಾದ್ರು ಅನ್ಕೊಂತೀನಿ. ಅವಳೇ ನಮ್ಮ ಅಕ್ಕನೇ ಕೇಳೋರು ಅಂತೀನಿ, ನನ್ನನ್ನು ಕೇಳೋದು. ಅರ್ಥ ಆಯ್ತು ಅನ್ಸುತ್ತೆ. ಏನ್ ಮಾಡಿ ದಬಾಕ್ತಿಯ ಕೆಲಸ ಎಲ್ಲ ಗೊತ್ತು ನನಗೆ. ನಾನು ಏನ್ ಮಾಡ್ತಾ ಬರ್ತೀನೋ ಅದು ನನಗೆ ಬಿಟ್ಟಿದ್ದು. ಸರಿ, ನೀವು ಯಾರು ಅಂತ ಫಸ್ಟ್ ಹೇಳು. ಮನೇಲಿ ಒಂದು ಕಡ್ಡಿ ಎತ್ತ ಆ ಕಡೆ ಇಡಲ್ಲ, ಈ ಕಡೆಯಿಂದ ಸುಮ್ಮನೆ ಅವತರ ಆಡಬಾರ್ದು. ನಾನು ಎಷ್ಟಾಗ್ತೀನೋ ಬಿಡ್ತೀನೋ. ನನ್ನ ಮನೇಲಿ ಕೆಲಸ ಐತೆ ಅಂತ ಹೇಳಿಲ್ಲ, ನಂಗೆ ಬೇರೆ ಕೆಲಸ ಐತೆ. ಬೇಕಾ ಏನು ಹೇಳು? ಯಾಕೆ ಹಿಂಗೆ ಆಡ್ತಾ ಇದ್ದಿಲ್ಲ? ಏನಾಯ್ತು ನಿನಗೆ? ಯಾರು ನೀವು ಅಂತ ಕೇಳ್ತಿದ್ದೀನಿ. ಅಲ್ಲ, ಫಸ್ಟ್ ಹೇಳು. ನೀನೇ ಹಿಂಗೆ ನಡೆದ್ರೆ ನಾನು ನಿನ್ಕಿನ ಹೆಚ್ಚಾಗಿ ಆಡ್ತೀನಿ, ನಂಗೂ ಬರುತ್ತೆ. ಅಮಾವಾಸ್ಯೆಗೆ ಹಿಂದೆ ಮುಂದೆ ನಿಂಗೆ ಹಿಂಗೆ ಆಯ್ತದ ಏನಾದರೂ, ಅಥವಾ ಹೆಂಗೆ? ಆಯ್ತು, ಹಾಂ. ನಿಮ್ಮ ಹೆಸರೇನು ಅಂತ ಸ್ವಲ್ಪ ಹೇಳ್ತೀರಾ? ನೋಡು, ಹಿಂಗೆ ಸ್ವೀಟಾಗಿ ಕೇಳು. ನಿಜವಾಗ್ಲೂ ಪಟಾರ್ ಅಂತ ಹೇಳ್ತೀನಿ. ಅದು ಬಿಟ್ಬಿಟ್ಟು ನೀನು ರಾಂಗ್ ಮಾಡಿದ್ರೆ ನಿನ್ಕಿಂತ ಡಬಲ್ ರಾಂಗೆ ನಾನು ಆಡೋದು. ಆಯ್ತಾಯ್ತು, ಹೇಳಿ ಈಗ. ಕೇಳು, ಸ್ವೀಟಾಗಿ ಕೇಳು.
ಏ ಸ್ವೀಟ್ ಗೀಟ್ ಎಲ್ಲ ಇಲ್ಲ, ಇಷ್ಟೇ ಸ್ವೀಟ್. ಏಯ್ ಅಂದರೆ ನೋಡು, ಅದೇ ಆಮೇಲೆ ನಿನಗೆ ಕಮ್ಮಿ ಆಗಿದ್ರೆ ಗ್ರಾಚಾರ ಹಿಂಗೆ ಆಡು. ಏನು ಏಯ್ ಅದೇ ನನಗೆ ಹುಚ್ಚತ್ತಿಸ್ಬೇಡ. ಸ್ವೀಟಾಗಿ ಕೇಳು, ಸ್ವೀಟಾಗಿ. ನಾನ್ ಗೊತ್ತಿ ಅಯ್ಯ ನೀನ್ ಯಾರು ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ, ನನ್ ಸ್ವೀಟಾಗಿ ಕೇಳೋದು ಬೇಕಾಗಿಲ್ಲ. ಈ ಕುಪನ್ನ ನಿಮ್ಗೇನೋ ಆಗೈತೆ ಗೊತ್ತಾಯ್ತು ನನಗೆ, ಬಟ್ ಅದನ್ನೇ ಒಪ್ಕೊ ನೀನು. ತಲೆ ತಿನ್ಬೇಡ, ತಲೆ ಗುಳ ಬಿಡ್ಬೇಡ ಪ್ಲೀಸ್, ದಯವಿಟ್ಟು ಯಾರು ಅಂತ ಹೇಳ್ಬಿಡಿ. ನಿನ್ನ ತಲೆಗೆ ದೇವರಾಣೆಗಳು ಹುಳ ಆಗಲ್ಲ, ಹೆಗ್ಣನೇ ಹೋಗ್ಬೇಕು ನಿನಗೆ ಅಂತ ತಲೆ ನಿಂದು. ನಾನು ಕೇಳ್ತಿರೋದಷ್ಟೇ, ಸ್ವೀಟಾಗಿ ಕೇಳ್ಬಿಡು, ಹೇಳ್ಬಿಡ್ತೀನಿ. ಹೌದಾ, ಸ್ವೀಟ್ ಕೇಳ್ಬೇಕಾ? ಇವರು ನಮ್ಮಮ್ಮ ಕೈ ಕೊಡ್ತೀನಿ, ನಮ್ಮ ಸ್ವೀಟ್ ಕೇಳ್ತಾರೆ, ನೀನ್ ಯಾರಪ್ಪ ಬಂಗಾರ ಅಂತ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕೊಡು, ನಿಂಗೆ ತಾಕತ್ತಿದ್ರೆ ಕೊಡು. ನೀನ್ ಯಾವನ್ ನನ್ ತಕ್ಕದ ಬಗ್ಗೆ ಮಾತಾಡಕ್ಕೆ? ಮುಚ್ಕೊಂಡ್ ಫೋನಿಕ್ಕು, ಯಾವನ್ ಅಂತ ಹೇಳಿಲ್ಲ ಅಂದ್ಮೇಲೆ. ಬೇಡ, ನಾಲ್ಗೆ ಉದ್ದಾಯ್ತೈತೆ ಬಿಂದು, ಹೇಳ್ತಿದ್ದೀನಿ, ಉದ್ದಾಯ್ತೈತೆ, ಬೇಡ. The person you are speaking with. ಹಲೋ ಹೇಳು ಬಿಂದು. ಹಲೋ, ಹಾಂ ಹೇಳು. ಯಾರಪ್ಪ ನೀನು? ಯಾರು ನೀನು? ಓ ಅಮ್ಮ, ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ನೀನ್ ಯಾರಪ್ಪ? ಹೇಳ್ತೀನಿ ಅಮ್ಮ. ಏನಮ್ಮ ನಿಮ್ಮ ಮಗಳು ಬಾಯಲ್ಲಿ ಬರೋ ಮಾತುಗಳು? ಆಯ್ತು, ನೀನ್ ಯಾರಂತ ಗೊತ್ತಿಲ್ಲ, ಅದಕ್ಕೆ ಬೈದವಳು. ಯಾರು ನೀನು ಹೇಳು? ಆದರೂ ಹಂಗೆಲ್ಲ ಒಂದು ಗಂಡಸು ಅನ್ನೋದು ನೋಡಿದೆ ಹಿಂಗೆಲ್ಲ ಬೈಬಾರ್ದಮ್ಮ, ನಿಜವೂ ಬೇಜಾರಾಯ್ತದೆ. ವಿಚಾರಿಸ್ಕೊಂತೀನಿ ಬಿಡೋಳ್ನ, ನೀನ್ ಯಾರಂತ ಹೇಳು. ಇಲ್ಲ, ನೀವು ನನಗೆ ಪ್ರಾಮಿಸ್ ಮಾಡಬೇಕು, ವಿಚಾರಿಸ್ಕೊಳ್ಳೋದಲ್ಲ, ಸರಿಯಾಗಿ ವಿಚಾರಿಸ್ಕೋಬೇಕು. ಆಯ್ತು. ಯಾಕೆ ಹಂಗೆಲ್ಲ ಮಾತಾಡೋದು? ಮುಂಚೆಯಿಂದನೂ ಹಂಗೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಬಂದರೆ ಹಿಂಗಾಗುತ್ತಾ? ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರ ಜ್ಞಾನನೇ ಇಲ್ಲ ಅವ್ರಿಗೆ. ನೀನ್ ಫಸ್ಟ್ ಯಾರು ಹೇಳಯ್ಯೋ? ಅಲ್ಲಿ ನೋಡಿ, ಶುರು ಆಯಿತು ಪುನಃ. ಇಲ್ಲ, ಅದು ಯಾರಂತ ಗೊತ್ತಿಲ್ವಲ್ಲ, ಅದಕ್ಕೆ ಹೆಂಗ್ ಮಾತಾಡೋಳು ಹೇಳಪ್ಪ. ಆದರೂ ಜಾಸ್ತಿ ಮಾತಾಡ್ತಾರೆ ತುಂಬ. ನೀನ್ ಹೇಳ್ತೀಯೋ ಇಲ್ವೋ, ನಾನ್ ಬೈತೀನಿ ಈಗ. ಯಾಕೆ ನಿಮಗೂ ಹಂಗೇನು ಅಮಾವಾಸ್ಯೆ ಹುಣ್ಣಿಮೆಗೆ? ಹೇಳಪ್ಪ, ಯಾರು ನೀನಂತ ಫಸ್ಟ್ ಹೇಳು. ಅಲ್ಲ, ನಿಮಗೂ ಹಂಗೇನ ಹೇಳಿ ಫಸ್ಟು. ಹೌದು, ನಮಗೂ ಹಂಗೇನೆ. ಯಾರಂತ ಅಯ್ಯೋ ದೇವ್ರೆ, ನಮ್ಮ ಮಂದಿಯವ್ರಿಗೆಲ್ಲ ಯಾಕಪ್ಪ ಹಿಂಗಾಯ್ತೈತೆ? ಹುಣ್ಣಿಮೆ ಅಮಾವಾಸ್ಯೆ ಬಂದರೆ ಹೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಅಮ್ಮ ತಡೆಗಿಡೆ ಒಡಿಸಿ ಅಥವಾ ನಿಂಬೆಣ್ಣು ಸತಕ್ಕೆ ತಗೊಬಂದು ಇಲ್ಲಿ ದಿಂಬಡಿಲಿ ಮಡಿಕೊಳ್ಳಿ. ಹೇಳ್ತೀಯೋ ಹೇಳಲ್ವೋ? ಹೇಳೋ ಈಗ, ಯಾರೋ ನೀನು? ಅಯ್ಯೋ, ಇದ್ಯಾಕೆ ಮರ್ಯಾದೆ ಜಾಸ್ತಿ ಆಯ್ತಾಯ್ತಲ್ಲ ಇಲ್ಲಿ? ನಿಮ್ಮ ಮಗಳೇ ಎಷ್ಟೋ ವಾಸಿ ಆಯಿತು ಅಪ್ಪ, ಏನೇನೋ ಬಂದ್ಬಿಟ್ರೆ ಬಾಯಲ್ಲಿ ಕಷ್ಟ. ಆ್ಯಕ್ಚುಲಿ ಅಮ್ಮ ಮತ್ತು ಬಿಂದು, ಅಮ್ಮ ಇಷ್ಟೊತ್ತು ನಿಮ್ಮ ಜೊತೆ ಮತ್ತು ಬಿಂದು ಜೊತೆ ಮಾತಾಡಿದ್ದು, ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಮ್ಮ ಬಿಂದು ಅವರ ಫ್ರೆಂಡು ನಿಂಗರಾಜು ಅಂತ ಒಬ್ರು ಇದ್ದಾರೆ, ಬ್ಲೈಂಡು. ಅವರು ಬಿಂದು ನಂಬರ್ ಕೊಟ್ಟು ಅವ್ರಿಗೆ ಬಕ್ರಾ ಮಾಡಿ ಅಂತ ನಂಬರ್ ಕಳಿಸಿದ್ರು, ಅದಕ್ಕೋಸ್ಕರ ನಾನು ಕಾಲ್ ಮಾಡಿದ್ದು. ಅಣ್ಣ ಯಾರು ಹೇಳಿ ಅಣ್ಣ? ಆಯ್ತು. ಅಯ್ಯೋ RJ ಸುನಿಲ್ ಅಂತ. RJ ಸುನಿಲ್. ಹೌದು, ಸೀರೆ. ನೀವು ಯೂಟ್ಯೂಬಲ್ಲಿ RJ ಸುನಿಲ್ ಅಂತ ಕೊಡಿ. ನಾವು ಮಾಡಿರೋ ಬಕ್ರಾಗಳು, ಪ್ರ್ಯಾಂಕಲ್ಲಿ ಇದು ಒಂದು ಬಕ್ರಾ ಮಾಡೋ ಕಾರ್ಯಕ್ರಮ, ಅಲ್ಲಿಂದ ಹಿಂಗೆ ಮಾಡ್ತಿರೋದು ಫೋನು. ಅಲ್ಲ ಅಣ್ಣ, ನೀವು ಹಂಗೆ ಸಡನ್ ಆಗಿ ಕಾಲ್ ಮಾಡಿ, ನಾವು ಮತ್ತೆ ಯಾರು ಅಂತ ಕೇಳ್ತಾ ಇದ್ರು, ನೀವು ಮಾತಾಡಿಲ್ಲ ಅಂದ್ರೆ ನಮಗ್ ಭಯ ಆಗಲ್ವಾ ಹೇಳಿ? ಹೌದೌದು, ಸಿಕ್ಕಾಪಟ್ಟೆ ಭಯ ಪಟ್ಕೊಂಡೇ ಮಾತಾಡಿದ್ರಿ ಬಿಡಿ ನೀವು. ಅಯ್ಯೋ, ನೀವು ಮಾತು ಕೇಳಿ ಬೆವ್ತೋಗ್ಬಿಟ್ಟಿದ್ದೀನಿ ನಾನು. ಬೈದಿದ್ದಕ್ಕೆ ಸಾರಿ ಸರ್. ಸಾರಿ ಅಣ್ಣ. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ ಇಲ್ಲಿ ಮುಗಿಸ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದೇ ನಗ್ನಗ್ತಾ ಹ್ಯಾಪಿಯಿಂದಾರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ ಸುನಿಲ್, prank calls.